ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಕತೆ ಹಲವು ರೋಚಕ ತಿರುವುಗಳನ್ನು ಪಡೆದುಕೊಳ್ಳಲಿದ್ದು, ಭಾಗ್ಯ ಮತ್ತು ಆದಿ ದೊಡ್ಡ ಸಂಕಷ್ಟದಿಂದ ಪಾರಾಗಲಿದ್ದಾರೆ. ಸಂಚಿಕೆಯ ಆರಂಭದಲ್ಲಿ ಭಾಗ್ಯ ಮತ್ತು ಆದಿ ಇಬ್ಬರ ಮೇಲೆಯೂ ರೌಡಿಗಳಿಂದ ಅಟ್ಯಾಕ್ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ತಾಂಡವ್ ಎನ್ನುವ ಕಹಿ ಸತ್ಯ ಅವರಿಬ್ಬರಿಗೂ ಗೊತ್ತಾಗುತ್ತದೆ. ಆ ರೌಡಿಗಳಿಂದ ಹೇಗೋ ತಪ್ಪಿಸಿಕೊಂಡು ದಾರಿಯಲ್ಲಿ ಹೋಗುವಾಗ ಆದಿ ಮತ್ತು ಭಾಗ್ಯ ಇಬ್ಬರಿಗೂ ವಿಪರೀತ ಸುಸ್ತಾಗಿ ಕಾರಿನ ಹತ್ತಿರ ಹೋಗಲು ದಾರಿ ಕಾಣದೆ ತತ್ತರಿಸುತ್ತಾರೆ. ಅದೇ ಸಮಯಕ್ಕೆ ದಾರಿಯಲ್ಲಿ ಒಬ್ಬ ಹೆಂಗಸು ಸಿಗುತ್ತಾರೆ. ಭಾಗ್ಯ ಆದಿ ಅವರಿಂದ ನೀರು ಪಡೆದು ಕುಡಿದು ತಮಗಾದ ಕಷ್ಟವನ್ನು ಹೇಳಿಕೊಂಡಾಗ ಆ ಹೆಂಗಸರು ಇಬ್ಬರನ್ನು ಪ್ರೀತಿಯಿಂದ ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಆದಿಗೆ ಅಗತ್ಯವಿರುವ ಪ್ರಥಮ ಚಿಕಿತ್ಸೆ ಮತ್ತು ಆಶ್ರಯವನ್ನು ನೀಡಿ ಅವರಿಬ್ಬರು ಪ್ರೀತಿಯಿಂದ ಒಂದಷ್ಟು ಸಮಯ ಕಳೆಯಲು ದಾರಿ ಮಾಡಿಕೊಡ್ತಾರೆ. ಮತ್ತೊಂದೆಡೆ ಕಾಫಿ ಶಾಪ್ನಲ್ಲಿ ಕೆಲಸ ಮಾಡುತ್ತಿರುವ ತನ್ವಿಗೆ ಪೂಜಾ ಫೋನ್ ಮಾಡ್ತಾಳೆ. ಅತ್ತೆ ಎಲ್ಲಿ ಹೋಗಿದ್ದಾರೆ ಎಂದು ತಿಳಿಯುತ್ತಿಲ್ಲ. ನಾನು ನಿನ್ನ ಕಾಲೇಜ್ ಹತ್ತಿರ ಬರ್ತೇನೆ, ಎಲ್ಲರೂ ಒಟ್ಟಿಗೆ ಮನೆಗೆ ಹೋಗೋಣ ಎಂದು ಹೇಳ್ತಾಳೆ. ಇದನ್ನು ಕೇಳಿ ತನ್ವಿ ಬೆಚ್ಚಿ ಬೀಳ್ತಾಳೆ. ಒಂದು ವೇಳೆ ಪೂಜಾ ಕಾಲೇಜಿಗೆ ಬಂದರೆ ತಾನು ಕಾಲೇಜ್ ಬಿಟ್ಟು ಕಾಫಿ ಶಾಪ್ನಲ್ಲಿ ಕೆಲಸ ಮಾಡುತ್ತಿರುವ ಸತ್ಯ ಎಲ್ಲರಿಗೂ ಗೊತ್ತಾಗಿ ಅಮ್ಮನಿಗೂ ತಿಳಿದು ಬಿಡುತ್ತದೆ ಎಂದು ಭಯಪಡುತ್ತಾಳೆ. ತಕ್ಷಣವೇ ತನ್ವಿ ಮಾತು ಬದಲಾಯಿಸಿ ಅಜ್ಜಿ ಮತ್ತು ತಾತ ಹಾಸ್ಪಿಟಲ್ಗೆ ಹೋಗಿರಬಹುದು, ಅದಕ್ಕೆ ತಡವಾಗುತ್ತಿದೆ, ಇವತ್ತು ಒಂದು ದಿನ ಕಾಯೋಣ ಎಂದು ಹೇಳಿ ಫೋನ್ ಕಟ್ ಮಾಡ್ತಾಳೆ. ಪೂಜಂಗೆ ತನ್ವಿ ವರ್ತನೆ ನೋಡಿ ತಲೆ ಕೆಟ್ಟು ಹೋಗುತ್ತದೆ. ಇನ್ನೊಂದೆಡೆ ಕುಸುಮ ಅವರು ತಮ್ಮ ಕಷ್ಟದ ದಿನಗಳಲ್ಲಿ ಬೀದಿ ಬೀದಿ ಅಲೆಯುವ ಪರಿಸ್ಥಿತಿ ಬಂದಿದ್ದರೂ ಧೃತಿಗೆಡದೆ ಕೆಲಸ ಮಾಡುತ್ತಿರುತ್ತಾರೆ. ಕಷ್ಟಪಟ್ಟು ಕೆಲಸ ಮುಗಿಸಿ ಗಂಡನನ್ನು ನೋಡಿಕೊಳ್ಳಲು ಆಸ್ಪತ್ರೆಗೆ ಹೊರಡುವಾಗ ಅಲ್ಲಿನ ಮಾಲೀಕರು ಮತ್ತೆ ಒಂದಷ್ಟು ಬಟ್ಟೆಗಳನ್ನು ಕೊಟ್ಟು ಇವುಗಳನ್ನು ಒಗೆದು ಹೋಗು ಎನ್ನುತ್ತಾರೆ. ಒಂದು ಕಾಲದಲ್ಲಿ ಎಲ್ಲರನ್ನ ಎದುರಿಸಿಕೊಂಡು ರಾಜ ರಾಣಿಯಂತೆ ಇದ್ದ ತಾನು ಇವತ್ತು ಈ ಪರಿಸ್ಥಿತಿ ಬಂದಿರುವುದಕ್ಕೆ ಕುಸುಮಂಗೆ ಬೇಜಾರಾದರೂ ತಾನು ಯಾರ ಮುಂದೆಯೂ ಕೈ ಚಾಚದೆ ಸ್ವಂತ ದುಡಿಮೆಯಿಂದಲೇ ಬದುಕುತ್ತೇನೆ ಎಂದು ಛಲದಿಂದ ಕೆಲಸ ಮುಂದುವರಿಸುತ್ತಾರೆ. ಕೊನೆಯಲ್ಲಿ ಆಶ್ರಯ ಕೊಟ್ಟ ಮನೆಯಲ್ಲಿರುವ ಒಬ್ಬ ಅಜ್ಜಿಗೆ ಕೈ ನೋಡಿ ಶಾಸ್ತ್ರ ಹೇಳುವ ಕಲೆ ಇರುತ್ತದೆ. ಆ ಅಜ್ಜಿ ಭಾಗ್ಯಳ ಕೈ ನೋಡಿ, ನೋಡು ಮಗಳೇ, ನಿನ್ನ ಅವಶ್ಯಕತೆ ಎಲ್ಲಿದೆಯೋ ನೀನು ಸರಿಯಾದ ಸಮಯದಲ್ಲಿ ಆ ಜಾಗದಲ್ಲಿ ಇರಬೇಕಾಗುತ್ತದೆ, ಇಲ್ಲದಿದ್ದರೆ ನಿನ್ನ ಬದುಕು ಅಡ್ಡಾದಿಡ್ಡಿಯಾಗುತ್ತದೆ ಎಂದು ದೊಡ್ಡ ರಹಸ್ಯವೊಂದನ್ನು ಬಿಚ್ಚಿಡುತ್ತಾರೆ. ಅಜ್ಜಿಯ ಈ ಮಾತನ್ನು ಕೇಳಿ ಭಾಗ್ಯಳಿಗೆ ದೊಡ್ಡ ಶಾಕ್ ಆಗುತ್ತದೆ. ಆ ಅಜ್ಜಿ ಹೇಳಿದ ಮಾತು ಕುಸುಮ, ಧರ್ಮ ಅವರ ಪರಿಸ್ಥಿತಿಗೆ ಸಂಬಂಧಿಸಿದ ಅಥವಾ ತನ್ವಿ ಹಾಗೂ ಆದಿಯ ವಿಷಯಕ್ಕೆ ಸಂಬಂಧಿಸಿದ ಎಂಬ ಕುತೂಹಲದೊಂದಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗುತ್ತದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಪೂರ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.